ಉತ್ತಮವಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಸಹಿತ ಸ್ವಾಗತಿಸ್ತೇನೆ. ನಾನು ಮುಂಚೆಲೇ ನನ್ನ ಬರೋಕ್ಕೆ ಮುಂಚೆಲೇ ನೀವು ಕರಿಬೇಕಾಗಿತ್ತು. ನಾನು ಮಾಡದ ಪ್ರೆಸ್ಸು ಬ್ಯಾಡ್ಬಾರ್ದು ಬೆಂಗಳೂರಿನಲ್ಲಿ ಕರೆದೇಳೋಣ ಅಂತ ಸುಮ್ಮನೆ ನಾನು ಸಕ್ರಿಯವಾಗಿ ಸ್ಪೋಕ್ಸ್ಮನ್ ಆಗಿ ನಡ್ಕೊತಾ ಇದ್ದೀನಿ. ಇದುವರೆಗೆ ಬಿಟ್ಕೊಂಡಿದ್ದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಏನು ಈ ರಾಜ್ಯದ ಜನ ಎಕ್ಸ್ಪೆಕ್ಟ್ ಮಾಡಿದ್ರು, ಅದಕ್ಕೂ ಮಿಗಿಲಾಗಿ ಆಡಳಿತವನ್ನ ಒಂದು ಬಿಗಿಯಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿ ಆದ ತಕ್ಷಣದಲ್ಲೇ ಕೆಲವು ಕಾರ್ಯಕ್ರಮಗಳನ್ನು ತೆಗೆದುಕೊಂಡರು. ಜನ ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥ 4-5 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಆ ಕಾರ್ಯಕ್ರಮಗಳು ಸಹಿತ ಜನ ಮನ ಗೆದ್ದಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು 138 ಜನ ಶಾಸಕರ ಬಲದಿಂದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಿಮಗೆ ನಮಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಮೊನ್ನೆ ನಮ್ಮ JDS ನಾಯಕರಾಗಿರ್ತಕ್ಕಂಥ ಕೇಂದ್ರದ ಸಚಿವರು ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಎಲ್ಲೂ ಇಲ್ಲದೆ ಇರತಕ್ಕಂಥ ಸಂಕಟ ಶುರುವಾಗುತ್ತಿದೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಒಕ್ಕಲಿಗ ಜನಾಂಗದಲ್ಲಿ ನಾವು ಪ್ರಬುದ್ಧರಿದ್ದೇವೆ. ಇನ್ನು ಎಷ್ಟು ದಿವಸ ಈ ಒಕ್ಕಲಿಗರಿಗೆಲ್ಲ ನಾವೇ ನಮ್ಮ ಬಿಟ್ಟು ಇನ್ಯಾರು ಇಲ್ಲ ಅನ್ನೋದನ್ನ ತೋರ್ಕೊಂಡು ಹೋಗ್ತಕ್ಕಂಥ ಅವಕಾಶ ಇತ್ತು. ಡಿ.ಕೆ. ಒಬ್ಬ ಬಂದ್ಬಿಟ್ರಲ್ಲ ಅಂತಕ್ಕಂಥದ್ದು ಬಹಳ ದೊಡ್ಡ ಅಸೂಯೆ ಬಂದ್ಬಿಟ್ಟಿದೆ. ಕಳೆದ ಸಾರಿ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರು ಇಬ್ಬರು ಪೈಪೋಟಿನಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಅನ್ನೋ ನಿಟ್ಟಿನಲ್ಲಿ ಮಾಧ್ಯಮದವರು, ನೀವೇ ಮಾಧ್ಯಮದವರು ತರ್ಕ ಮಾಡಿ ಹೇಳಿರ್ತಕ್ಕಂಥದ್ದು. 6-8% ಜನ ಒಕ್ಕಲಿಗ ಜನಾಂಗ, ಏನು ಹಳೆ ಮೈಸೂರು 10 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಒಕ್ಕಲಿಗ ಜನಾಂಗ JDS ನಲ್ಲಿ ಇದ್ದವರು ಕಾಂಗ್ರೆಸ್ಗೆ ಟ್ರಾನ್ಸ್ಫರ್ ತಗೊಂಡು ಕಾಂಗ್ರೆಸ್ 136 ಸೀಟ್ ಬರೋದಕ್ಕೆ ಇದು ಒಂದು ಕಾರಣ ಅಂತಕ್ಕಂಥ ವಾದವನ್ನು ನಿಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೀವೇ ತರ್ಕ ಮಾಡಿರ್ತಕ್ಕಂಥದ್ದು ನಾನು ನೋಡಿದ್ದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ 2 ಬಾರಿ ಕೆಲಸ ಮಾಡಿದ್ದಾರೆ. ಕೇಂದ್ರದಲ್ಲಿ ಈಗ ಮಂತ್ರಿ ಆಗಿದ್ದಾರೆ. ನರೇಂದ್ರ ಮೋದಿಯವರು ಬಲಗಡೆಗೆ ತಿರುಗಿಕೊಂಡ್ರೆ ನೇರವಾಗಿ ಕಾಣದೆ ಕುಮಾರಸ್ವಾಮಿ ಅವರು, ನೇರವಾಗಿ ಕಾಣದೆ ಕುಮಾರಸ್ವಾಮಿ ಅವರು. ಇಂಥ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ನಮ್ಮ ಬಿಟ್ಟು ಯಾರು ಗಂಡಿಲ್ಲ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ತಿಳುವಳಿಕೆ. ಅದೆಲ್ಲ ಹಳೆ ಕಾಲದಲ್ಲಿ ಇತ್ತು. ದೇವೇಗೌಡರ ಬಗ್ಗೆ ನಮಗೆ ಗೌರವ ಇದೆ. ದೇವೇಗೌಡರು ನಮ್ಮ ಜನಾಂಗದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಪ್ರಧಾನಮಂತ್ರಿಗಳಾಗಿದ್ರು, ಅವ್ರ ಮನೆಯಲ್ಲೇ ಮುಖ್ಯಮಂತ್ರಿ ಆದ್ರು, ಅವ್ರ ಮನೆಯಲ್ಲೇ ಎಲ್ಲ 3-4 ಮಂತ್ರಿಗಳನ್ನು ಸಹಿತ ನಿಭಾಯಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇವತ್ತು ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ದೇವೇಗೌಡರಿದ್ದಾಗ ಈ ಒಂದು ಪ್ರಾದೇಶಿಕ ಪಕ್ಷ ಸುಮಾರಾಗಿ ಬೆಳೀತಕ್ಕಂಥ ಅವಕಾಶ ಇತ್ತು. ಕುಮಾರಸ್ವಾಮಿ ಅವರು ಅಧಿಕಾರ ವಹಿಸ್ಕೊಂಡ ಮೇಲೆ ಡೇ ಬೈ ಡೇ ಡೌನ್ ಆಗ್ತಾ ಇದೆಯೇ ಹೊರತು ಮೇಕ್ ಹೋಗ್ತಕ್ಕಂಥದ್ದೇ ಕಾರಣ ಇದೆ, ಅವಕಾಶ ಇಲ್ಲ. ಸಿದ್ದರಾಮಯ್ಯನವರು ಇವ್ರ ಜೊತೆ ಇದ್ದಾಗ 58 ಸೀಟ್ಗಳನ್ನು ಪಡೆದು ಆಗ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ಮಾಡಿದರು. ಅದಾದ್ಮೇಲೆ 2008ರಲ್ಲಿ 28 ಸೀಟ್ ಬಂದವು. 2013ರಲ್ಲಿ 40 ಸೀಟ್ ಬಂದ. ಇವತ್ತು ಯಾರು ತಗೊಳ್ಳಿಲ್ಲ ಬೇರೆ ಪಕ್ಷದವರು.